ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ, ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ, ತ್ರಿಶೂಲಪಾಣಿ ಬಂದ. ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ದಿವ್ಯ ಕೃಪಾಶೀರ್ವಾದವನ್ನು, ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದೆ ಹೇಗೆ ಪಾದುಕಾ ಪೂಜೆಯನ್ನು ಮಾಡ್ತಾ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಬಹುದು. ಹಾಗೆ ಅನುಗ್ರಹ ಪಡ್ಕೊಂಡಿದ್ದೀವಿ, ಆದರೆ ಮನೆಯಲ್ಲಿ ಸಾಲದ ಬಾಧೆಯನ್ನು ನಿಲ್ತಾ ಇಲ್ಲ. ಬಂದಿದ್ದ ಹಣ ಹೇಗೆ ಬಂತು, ಎಲ್ಲಿ ಹೋಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ರೀತಿ ಖರ್ಚಾಗ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಂದರೆ ಇದಕ್ಕೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ. ಬಿಳಿ ಸಾಸಿವೆ ನೀರು ಹಾಕೋದು, ತುಳಸಿ ಗಿಡದಲ್ಲಿ ಒಂದು ಡಬ್ಬಿಯಲ್ಲಿ ತುಪ್ಪವನ್ನು ಹಾಕಿಡೋದು, ಹಾಗೆ ಫ್ರಿಡ್ಜಲ್ಲಿ ಒಂದು ಮಡಕೆ ತಂದು ಅದರಲ್ಲಿ ಹಾಲನ್ನು ಇಟ್ಬಿಡಿ 21 ದಿನಗಳ ಕಾಲ, ಆಮೇಲೆ ಬದಲಾಯಿಸಿ ಅಂತ ಹೇಳ್ಕೊಟ್ಟಿದ್ದೀನಿ. ಇನ್ನು ಅಡುಗೆ ಮನೆಯಲ್ಲಿ ಉಪ್ಪು, ಒಂದು ಮಡಿಕೆಯಲ್ಲಿ ಉಪ್ಪನ್ನು ಇಟ್ಟು ಆ ಉಪ್ಪಿನ ಒಳಗಡೆ ಒಂದು ನಾಣ್ಯವನ್ನು ಇಟ್ಬಿಡಿ ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಈ ಹಲವಾರು ಪರಿಹಾರಗಳನ್ನು ಹೇಳ್ತಾ ಬಂದಿದ್ದೀನಿ. ಸಾಕಷ್ಟು ಜನ ಇದರಿಂದ ಪರಿಹಾರವನ್ನು ಕಂಡುಕೊಂಡಿದ್ದೀನಿ ಅಂತಲೂ ಹೇಳ್ತಾ ಇದ್ದೀರಿ. ಇನ್ನೂ ಕೆಲವರು ಎಲ್ಲ ಹೇಳಿ ಮಾಡ್ತಾಯಿದ್ದೀನಿ ಹೇಳಿದ್ದಲ್ಲ, ಆದರೂ ಬದಲಾವಣೆ ಸಿಗ್ತಾ ಇಲ್ಲ ಅನ್ನೋರಿಗೆ, ಏನು ನೀವು ಮೊದಲನೇ ಹಣವನ್ನು ತರ್ತೀರಾ, ಬ್ಯಾಂಕಿಂದ ನಿಮ್ಮ ಸ್ಯಾಲ್ರಿ ಕ್ರೆಡಿಟ್ ಆಗಿರೋದು, ಸಾಲ ಬಂದಿರೋದು ಅಥವಾ ಬಾಡಿಗೆದು ಏನು ಹಣವನ್ನು ತರ್ತೀರಿ, ಆ ಹಣದ ಮೇಲ್ಭಾಗದಲ್ಲಿ ಎಕ್ಸಾಂಪಲ್ ಒಂದು 5,000ದ ಕಟ್ಟನ್ನು ತರ್ತೀರಿ ಅಂತ ಇಟ್ಕೊಳ್ಳಿ. 500 ರೂಪಾಯಿದು 10 ನೋಟೋ ಅಥವಾ 50 ರೂಪಾಯಿದು 100 ನೋಟೋ ತಂದಿರ್ತೀರಿ ಅಂತ ಇಟ್ಕೊಳ್ಳಿ. ಅದರ ಮೇಲೆ ಒಂದು ಚೀಟಿಯಲ್ಲಿ ಈ ಸಂಖ್ಯೆಯನ್ನು ಬರೀರಿ, 221122 221122 ಅಂತ ಬರೆದ್ಬಿಟ್ಟು ಆ ರಬ್ಬರ್ ಬ್ಯಾಂಡ್ ಏನಿರುತ್ತೆ ಅದರ ಮೇಲೆ ಜೋಡಿಸ್ಬಿಡಿ. ಅದಾದ ನಂತರ ನಿಮ್ಗೆ ಏನೇ ಹಣ ಬಂದರೂ ಅದರ ಕೆಳಗಡೆ ಇಡೋಕ್ಕೆ ಶುರು ಮಾಡಿ. ಇದು ಒಂದು ಪ್ರಯತ್ನ ನೋಡುವ. ನಮ್ಮ ಹಣ ಯಾಕೆ ದುಂದು ವೆಚ್ಚ ಆಗುತ್ತೆ? ಖರ್ಚಾಗದೇ ಇರೋಕ್ಕೆ ಸಾಧ್ಯ ಇಲ್ಲ. ಹಣ ಅಂದಮೇಲೆ ಖರ್ಚಾಗಲೇಬೇಕು. ಖರ್ಚು ಆಗೋದು ಕೂಡ ಸರಿಯಾದ ದಾರಿಯಲ್ಲಿ ಆಗಬೇಕು. ಎಲ್ಲೋ 100 ರೂಪಾಯಿ ಕೊಡೋ ಕಡೆ 1000 ರೂಪಾಯಿ ಕೊಟ್ಟೆ, ಅಲ್ಲಿ ಇನ್ನೆಲ್ಲೋ ಹೋಗಿ ಸುಮ್ಮನೆ ಹಣ ಕಳ್ಕೊಂಡೆ ಅಂತ ಆಗ್ದಿರ ನ್ಯಾಯಯುತವಾದ ದಾರಿಯಲ್ಲಿ ಹಣ ಖರ್ಚಾಗೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಖರ್ಚಾಗ್ತಾ ಇರುವಂತಹ ಹಣ ತಾನೇ ತಾನಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ವಾಪಸ್ಸು ಬರೋದಕ್ಕೆ ಒಂದು ದಾರಿ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆಲ್ಲರಿಗೂ ಆಗಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಗುರುಗಳ ಒಂದು ಸೇವೆಯನ್ನು ಮಾಡಬೇಕು. ಆ ಸೇವೆಯ ವಿಧಾನವನ್ನು ಕೂಡ ನಿಮಗೆ ಹೇಳಿಕೊಟ್ಟಿದ್ದೀನಿ. ಯಾರು ಈ ಗುರು ಪೌರ್ಣಮಿ ಸಂದರ್ಭದಲ್ಲಿ ಬಂದು ಪಾದುಕೆಯನ್ನು ಪಡ್ಕೊಳ್ಳೋಕ್ಕಾಗಿಲ್ಲ, ಅವರು ಮತ್ತೆ ಪೌರ್ಣಮಿ, ಶ್ರಾವಣ ಮಾಸದ ಪೌರ್ಣಮಿಯಲ್ಲಿ ಕೂಡ ಈ ದತ್ತ ಪಾದುಕೆಗಳನ್ನು ಕೊಡ್ತೀನಿ. ಅದನ್ನು ಎಲ್ಲರೂ ಸ್ವೀಕಾರ ಮಾಡಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.